ಸರ್ಕಾರಿ ಶಾಲೆಯಲ್ಲಿ ಕಳ್ಳತನಕ್ಕೆ ವಿಫಲ ಯತ್ನ, ಬೀಗ ಮುರಿದು ಧ್ವಜಸ್ತಂಭಕ್ಕೂ ಹಾನಿ. ದಾಂಡೇಲಿ ನಗರದ ಹಳಿಯಾಳ ರಸ್ತೆಯ ಅಲೈಡ್ ಪ್ರದೇಶದಲ್ಲಿರುವ ಬಿಸಿ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಳ್ಳರು ಕಳ್ಳತನಕ್ಕೆ ವಿಫಲ ಯತ್ನ ನಡೆಸಿರುವ ಘಟನೆ ಬೆಳಕಿಗೆ ಬಂದಿದೆ. ಘಟನೆಗೆ ಸಂಬಂಧಿಸಿ ಶಾಲಾ ಆಡಳಿತ ಮಂಡಳಿಯಿಂದ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದ್ದು, ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಶಾಲೆಯ ಒಂದು ತರಗತಿ ಕೊಠಡಿಯ ಬೀಗವನ್ನು ದುಷ್ಕರ್ಮಿಗಳು ಮುರಿದಿದ್ದರೂ ಅದು ತರಗತಿ ಕೊಠಡಿಯಾಗಿದ್ದರಿಂದ ಯಾವುದೇ ಮೌಲ್ಯಯುತ ವಸ್ತುಗಳು ಕಳುವಾಗಿಲ್ಲ. ಅಲ್ಲದೆ ಬಿಸಿ ಊಟಕ್ಕೆ ಸಂಬಂಧಿಸಿದ ಆಹಾರ ಸಾಮಗ್ರಿಗಳನ್ನು ಸಂಗ್ರಹಿಸಿಟ್ಟಿದ್ದ ಕೊಠಡಿಯ ಬೀಗವನ್ನು ಮುರಿಯಲು ಸಹ ಯತ್ನ ನಡೆಸಲಾಗಿದ್ದು, ಅದು ವಿಫಲವಾಗಿದೆ ಎಂದು ತಿಳಿದು ಬಂದಿದೆ. ಈ ಘಟನೆ ಭಾನುವಾರ ತಡರಾತ್ರಿ ಅಥವಾ ಸೋಮವಾರ ನಸುಕಿನ ವೇಳೆ ನಡೆದಿರಬಹುದೆಂದು ಶಂಕಿಸಲಾಗಿದೆ. ಸೋಮವಾರ ಶಾಲೆಗೆ ಆಗಮಿಸಿದ ಬಳಿಕ ಘಟನೆ ಗಮನಕ್ಕೆ ಬಂದಿದ್ದು, ಶಾಲೆಯ ಮುಖ್ಯೋಪಾಧ್ಯಾಯರಾದ ಜಿಎನ್ ನಾಯಕ್ ಅವರು ವಿಷಯವನ್ನು ದೃಢಪಡಿಸಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಇದೇ ವೇಳೆ ಪಕ್ಕದಲ್ಲಿರುವ ಉರ್ದು ಕಿರಿಯ ಪ್ರಾಥಮಿಕ ಶಾಲೆಯ ಮುಂಭಾಗದ ನೆಲದ ಟೈಲ್ಸ್ಗಳನ್ನು ಒಡೆದು ಹಾಕಿರುವುದಲ್ಲದೆ ಶಾಲೆಯ ಧ್ವಜಸ್ತಂಭಕ್ಕೂ ಹಾನಿ ಉಂಟು ಮಾಡಲಾಗಿದೆ. ಈ ಕುರಿತು ಉರ್ದು ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ರಿಹಾನಾ ಶೇಖ್ ಮಾಹಿತಿ ನೀಡಿದ್ದು, ಶಾಲೆಯ ಆವರಣದಲ್ಲಿ ಸಂಜೆ ವೇಳೆಯಲ್ಲಿ ಕೆಲ ಕಿಡಿಗೇಡಿಗಳು ಹಾಗೂ ಸಮಾಜ ವಿರೋಧಿ ವ್ಯಕ್ತಿಗಳು ಸೇರಿಕೊಂಡು ಧೂಮಪಾನ ಸೇರಿದಂತೆ ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗುತ್ತಿರುವ ಬಗ್ಗೆ ಆರೋಪಿಸಿದ್ದಾರೆ. ಮಾಹಿತಿ ತಿಳಿಯುತ್ತಿದ್ದಂತೆ ದಾಂಡೇಲಿ ನಗರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಶಾಲಾ ಆವರಣದಲ್ಲಿ ಭದ್ರತೆ ಹೆಚ್ಚಿಸಿ ಸಮಾಜ ವಿರೋಧಿ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. बोतलें फेंकी गई थी, गुटखा फूका गया था और यहाँ पे इसके प्रूफ भी है। गुटखे के छींटे इधर उछले हुए हैं, यहाँ पे प्रूफ भी है। अंदर बच्चों ने और टीचर्स ने मिलकर सारी कुछ सफाई की हुई है। सुबह आते ही बस टीचरों का यही काम होता है कि आओ यहाँ पे उनके क्लास की खिड़कियाँ तोड़ी गई है और अंदर इसमें बोतल फेंकी गई थी, गुटखा फेंका गया था, फूका गया था सब यहाँ पे। और ये हमारा ये देखिए, इसका ताला तोड़ा गया है, इस शटर को ओपन किया गया है और यहाँ से अंदर आकर ये जो हमारा राशन का स्टोर रूम है, यहाँ से हम अंदर आते होते ये हमारा राशन का स्टोर रूम है, इसके ताले के साथ ज़बरदस्ती की गई है। ये देखिए इस पर निशान है, इस पर मारा गया है, पत्थर से या किसी लोहे से मारा गया है, इस पर निशान है, लेकिन ये ताला टूटा नहीं, इसलिए हमारा राशन आज सेफ है। और बारिश का गिरने की वजह से, बारिश का पानी यहाँ पे गिरता है, इसकी वजह से हम लोगों ने जो भी नाजुक चीज़ें होती है राशन में वो हमने दूसरी साइड पे शिफ्ट कर दी थी। ನಾನು BC ಕಾಲನಿ ಹಿರಿಯ ಪ್ರಾಥಮಿಕ ಶಾಲೆ ಪ್ರಮೋಷನ್ ಹೆಡ್ ಮಾಡ್ತೀನಿ. ನಿನ್ನೆ ರಾತ್ರಿ ಯಾರೋ ಕಿಡಿಗೇಡಿಗಳು ನಮ್ಮ ಶಾಲೆಯ ತರಗತಿ ಕೋಣೆಯ ಬೀಗವನ್ನು ಮುರಿದಿದ್ದಾರೆ. ಹಾಗೆ ದಾಸ್ತಾನು ಕೋಣೆಯ ಬೀಗವನ್ನು ಸಹ ಅವರು ಎದ್ದಿದ್ದಾರೆ. ಮತ್ತು ಎಗ್ ರೈಸ್ ತಿಂದು ಆ ವರಾಂಡದ ಮೇಲೆ ಉಗುಳಿದ್ದಾರೆ. ಮತ್ತು ಪ್ರತಿನಿತ್ಯ ಉಗುಳುವುದು, ಎಲೆ ಅಡಿಕೆ ತಿಂದು ಅಥವಾ ಗುಟ್ಕಾ ತಿಂದು ಉಗಿಯೋದು, ಸಿಗರೇಟ್ ಸೇದು ಅದು ದಿನ ಕಂಡು ಬರ್ತಿತ್ತು. ನಾವು ಅಡುಗೆಯವರು ಹೇಳಿ ಅದನ್ನು ಸ್ವಚ್ಛ ಮಾಡಿಸ್ತಿದ್ದೆ ಡೈಲಿ. ಮತ್ತು ನಾನು ಈಗ ಬಂದು ಒಂದು ತಿಂಗಳಾಯಿತು, ಪ್ರಮೋಷನ್ ಹೆಡ್ ಮಾಸ್ಟರ್ ಆಗಿ ಬಂದಿದ್ದೇನೆ. ಅದಕ್ಕೂ ಮುಂಚೆ ಸಹ ಈ ರೀತಿಯ ಘಟನೆಗಳು ನಡೀತಿದ್ದವು ಅಂಥೇಳಿ ನಮ್ಮ ಶಿಕ್ಷಕಿಯರು ನನಗೆ ತಿಳಿಸಿದ್ದಾರೆ. ಇಲ್ಲ, ಇದು ಏನಾದರೂ ವಸ್ತುಗಳು ಏನಾದರೂ ಕಳ್ಳತನ ಆಗಿದೆ? ವಸ್ತುಗಳು ಹಿಂದೆ ನಾ ಬರೋಕ್ಕಿಂತ ಪೂರ್ವದಲ್ಲಿ 2 ದೀಪದ 2 ಇದು ಕಳು ಆಗಿದೆ ಅಂತೆ. ಈಗ ಇವತ್ತೇ ಏನು ಕಳ್ಳು ಏನಾಗಿಲ್ಲ, ಹೊಡೆದಿದ್ದಾರೆ ಅಷ್ಟೇ. ಅವ್ರಿಗೆ ಕಳು ಮಾಡ್ಲಿಕ್ಕೆ ಆಸ್ಪದ ಆಗಲಿಲ್ಲ, ಗೋಡೆ ಇದು ಹೊಡಿಲಿಕ್ಕೆ ಆಗಲಿಲ್ಲ. ಬಾಗಿಲ ಮುರಿದಿದ್ದಾರೆ ಅಂತ ಬಾಗಿಲ ಏನಾದರೂ ಮುರಿದಿದ್ದಾರೆ? ಬಾಗಿಲು ಮುರಿದಿಲ್ಲ, ಬೀಗ ಹೊಡೆದಿದ್ರು ಅಷ್ಟೇ. ಒಳಗೆ ಹೋಗಿ ಅವ್ರಿಗೇನು ತೆಗೆದುಕೊಳ್ಳಿಕ್ಕೆ ಆಗಲಿಲ್ಲ, ಯಾಕಂದ್ರೆ ಬೀಗವನ್ನು ಜಜ್ಜಿದ್ರು, ಇನ್ನೊಂದು ಬೀಗವನ್ನು ಜಜ್ಜಿದ್ದಾರೆ, ಅದು ಹೊಡಿಲಿಲ್ಲ. ಹೀಗಾಗಿ ಅವರಿಗೆ ಅಲ್ಲಿ ದಾಸ್ತಾನು ಕೋಣೆ ಯಾವುದೋ ಒಂದು ಆಹಾರ ಸಾಮಗ್ರಿಗಳಾಗಲಿ ಯಾವುದೇ ಅವರಿಗೆ ತಗೊಳ್ಳಿಕ್ಕೆ ಆಸ್ಪದ ಆಗಲಿಲ್ಲ ಅವರಿಗೆ.
ಇದು ನಿಮ್ಮ ಪ್ರಕಾರ ಇದು ಸ್ಥಳೀಯರು ಇರ್ಬೋದು ಅಥವಾ ಯಾರೋ ಹೊರಗಡೆಯಿಂದ ಬಂದು ಮಾಡ್ತಾ ಇದ್ದಾರೆ? ಇದು ನನಗೆ ತಿಳಿದಾಗೆ ಇದು ಸ್ಥಳೀಯರೇ ಇರಬೇಕು. ಬರ್ನಿಂದ ಬಂದು ಇಲ್ಲಿ ಈ ರೀತಿ ಮಾಡೋದು ಅಷ್ಟು ಏನು ಸುಲಭ ಅಲ್ಲ. ಮತ್ತು ಯಾಕಂದರೆ ನಾವು ಸುತ್ತಲೂ ಕಂಪೌಂಡ್ ಇದೆ, ಮತ್ತು ನಾವು ಸಹ ಹೋಗಬೇಕಾದ್ರೆ ನಾವು ಬಾಗಿಲನ್ನು ಹಾಕಿ ಹೋಗ್ತೇವೆ, ಗೇಟು ಮೇನ್ ಗೇಟ್ ಹಾಕಿ ಹೋಗ್ತೇವೆ. ಸುತ್ತಲಿನ ಗೇಟನ್ನು ಸಹ ಇವು ನಮ್ಮದು ಅಂದರೆ ಕನ್ನಡ ಶಾಲೆ ಮತ್ತು ಉರ್ದು ಶಾಲೆ ಎರಡೂ ಒಂದೇ ಕಂಪೌಂಡ್ನಲ್ಲಿ ಇರುವುದರಿಂದ ನಾವಿಬ್ಬರು ಕನ್ನಡ ಶಾಲೆಯವರು ಮತ್ತು ಉರ್ದು ಶಾಲೆಯವರು ಸೇರಿ ಕಂಪೌಂಡ್ ನಮ್ಮ ಗೇಟನ್ನು ನಾವು ಹಾಕಿ ಹೋಗಿರ್ತೇವೆ. ಈಗ ಸರ್ ಇದರ ಬಗ್ಗೆ ನಿಮ್ಮ ಮೇಲಧಿಕಾರಿಗೆ ಮಾಹಿತಿ ನೀಡಿದ್ರಿ? ಹೌದು ಸರ್, ಈ ಹಿಂದೆನೂ ಆಗಿರೋ ಘಟನೆ ಬಗ್ಗೆ ಎಲ್ಲ ಮಾಹಿತಿ ಹೋಗಿದೆ? ಹಿಂದೆ ಮಾಹಿತಿಯನ್ನು ನೀಡಿದ್ದಾರೆ. ಆದರೆ CCTV ಫೋಟೇಜ್ CCTV ಇನ್ಸ್ಟಾಲೇಷನ್ ಇನ್ನೂ ಮಾಡಿಲ್ಲಲ್ಲ. ಇಂಥ ಘಟನೆಯಲ್ಲಿ ನಡೀತಾ ಇದೆಯಲ್ಲ, ಇದ್ರೆ ಅದು ಒಳ್ಳೇದಾಗ್ತಿತ್ತು. ಇಂಥ ಒಂದು CC ಕ್ಯಾಮೆರಾ ಅವಶ್ಯಕತೆ ಇತ್ತು ನಮ್ಮ ಶಾಲೆಗೆ. ಅದು ಮುಂದೆ ತಗೋಗ್ತಾರೆ ಅನ್ನೋ ಒಂದು ಭಯನೂ ಇದೆ. ಈಗ ನಮ್ಮದು ನ್ಯಾಷನಲ್ ಫ್ಲಾಗ್ ಸ್ತಂಭಕ್ಕೆ ಕೂಡ ಹಾನಿ ಮಾಡಿದಾರಲ್ಲ? ಹೌದು, ಈ ಶಾಲೆ ನ್ಯಾಷನಲ್ ಅದೊಂದು ಅದು ಹಾನಿ ಮಾಡಿದ್ದಾರೆ. ಇವ್ರು ಟೀಚರ್ ಅದ್ರ ಬಗ್ಗೆ ಹೇಳ್ತಾರೆ, ಮಾಹಿತಿ ಕೊಡ್ತಾರೆ. ಏನಾಗಿದೆ ಮೇಡಮ್? अस्सलाम वालेकुम। हमारे जो इसका झंडे का खंभा है, बच्चे यहाँ पर आके, बच्चे नहीं बड़े बड़े बच्चे, जो लाइट यहाँ उजाला रहता लाइट, तो रात में आके खेलते मिलते 9, 9:30, 10 तक भी आके लोग मिलते हैं खेलते हैं। तो ध्वजे के खंभे कुछ बन को रस्सी खेलते हैं, खेल को वो खंभा भी तोड़ पड़ा हमारे। और हमारे कट्टे पर हर रोज वो सिगरेट, बाद में गुटखे के पैकेट, दारू के बाटलियाँ, वो दारू के पैकेट, और पुलिस वाले को भी बोले सही, बहुत बार कंप्लेंट भी करे सही। अभी फ़िलहाल आज भी कंप्लेंट करे सही। हमें बराए मेहरबानी आपसे भी गुजारिश है कि सब लोगों को अपना साथ बना के हमारे स्कूल को बचाना, हमारे स्कूल को नुकसान होने से बचाना। ಮೇಡಮ್, ಇದಕ್ಕೋಸ್ಕರ ಮೊದಲೇ ನೀವು CCTV ಇನ್ಸ್ಟಾಲೇಷನ್ ಮಾಡಬೇಕು ಮತ್ತು ಮೇಲಧಿಕಾರಿಗೆ ತಿಳಿಸ್ಬೇಕು. ಒಂದು ಟೆಂಪರರಿ ಆದರೂ ಒಂದು ಸೆಕ್ಯೂರಿಟಿ ಗಾರ್ಡಲ್ಲಿ ಇಡಬೇಕಂತ. ಸೆಕ್ಯೂರಿಟಿ ಗಾರ್ಡ್ ಇದ್ರೆ ಸ್ವಲ್ಪ ಹೆದರಿಕೆ ಆದಿರುತ್ತೆ, ಸ್ವಲ್ಪ ಇದಾಗುತ್ತೆ. ಫಸ್ಟ್ ಒಂದು 10 ವರ್ಷ ಮುಂಚೆ ಒಂದು ವಾಚ್ಮ್ಯಾನ್ ಇಟ್ಟಿದ್ರಂತ. ಆ ವಾಚ್ಮ್ಯಾನ್ಗೆ ಹೊಡೆದಿದ್ರಂತ ಈ ಜನ ಇಲ್ಲಿ ಆಟ ಆಡೋಕೆ ಯಾರು ಬರ್ತಾರಲ್ಲ ಅವ್ರು ಹೊಡೆದಿದ್ರಂತ. ಅದ್ರ ಸಲುವಾಗಿ ಇಲ್ಲಿ ಆ ವಾಚ್ಮ್ಯಾನ್ ಬರೋಕೆ ತಯಾರಿಲ್ಲ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.